ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನು ಇಲ್ಲಿ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು, ಹಾಗಾಗಿ ಹೋಗಿದ್ವಿ. ಬರೋದು ಸಂಜೆನೇ ಆಯಿತು. ಏನಕ್ಕೆ ಹೋಗಿದ್ವಿ, ಏನಾಗಿತ್ತು ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಖಂಡಿತ. ಬರೋಷ್ಟಿಗೆ ರಾತ್ರಿ ಎಲ್ಲ ಆಗಿತ್ತ ಅಲ್ವಾ, ಹಾಗೆ ಬರ್ತಾನೆ ಸ್ವಲ್ಪ ನಾಳೆಗೆಲ್ಲ ಹಣ್ಣುಗಳು ಬೇಕಾಗಿತ್ತು ನನಗೆ. ಹಾಗಾಗಿ ಹಣ್ಣುಗಳೆಲ್ಲ ತೊಗೊಂಡು ಬಂದೆ. ನನಗೆಷ್ಟು ಬೇಕೋ ಅಷ್ಟೇ ತೊಗೊಂಡು ಬಂದಿರೋದು ನಾನು. ಹಣ್ಣು ಜಾಸ್ತಿ ಏನು ತಂದಿಲ್ಲ. ಹಾಗೆ ರಾತ್ರಿಗೆ ಅಡುಗೆ ಮಾಡ್ಕೊಳ್ಳೇಬೇಕಲ್ವ, ಹಾಗಾಗಿ ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡುವಾಗ ಬದನೆಕಾಯಿ ಮಿಕ್ಕಿದ್ವು. ಇನ್ನೂ ಜಾಸ್ತಿ ದಿನ ಇಟ್ಟರೆ ಇರಲ್ಲ ಅನ್ನೋ ರೀಸನ್ಗೆ ವಾಂಗಿಬಾತ್ ಆದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ನೋಡಿ, ಬದನೆಕಾಯಿ ಆಲ್ರೆಡಿ ಹೋಗ್ಬಿಟ್ಟಿದ್ವು, ಹಾಗಾಗಿ ಸ್ವಲ್ಪ ಬೀಜ ಕಾಣಿಸ್ತಿದೆ ನೋಡಿ. ಅದು ಇನ್ನೂ ಕರ್ಗಾಗಬಾರ್ದಂತೇಳಿ ಈ ಥರ ಬೌಲಲ್ಲಿ ನೀರು ಹಾಕಿ ಚೆನ್ನಾಗಿ ಅದನ್ನು ಡಿಪ್ ಮಾಡಿ ಇಟ್ಟರೆ ಬದನೆಕಾಯಿ ಕರ್ಗಾಗಲ್ಲ. ಹಾಗೆ ನೋಡಿ, ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫುಲ್ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಹಾಗೆ ಸನ್ನಿ ಬರ್ಡೇ ಕೂಡ ಹತ್ರ ಬಂತಲ್ವಾ, ಹಾಗಾಗಿ ಸ್ವಲ್ಪ ಓಡಾಟ ಮಾಡ್ತಿದ್ದೀವಿ. ಸಿಂಪಲ್ಲೇ, ಜಾಸ್ತಿ ಏನು ಗ್ರ್ಯಾಂಡ್ ಇಲ್ಲ. ಬಟ್ ಎಷ್ಟೇ ಸಿಂಪಲ್ ಆಗಿದ್ರೂ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಆ ಮ್ಯಾಟ್ರಿಗೆ ನಾನು ಹೊರಗಡೆ ಹೋಗಿರೋದು. ಬಟ್ ಏನಕ್ಕೆ ಹೋಗಿದ್ವಿ ಅಂತೇಳಿ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಹಾಗೆ ನೋಡಿ, ನಾನು ವಾಂಗಿಬಾತ್ ಮಾಡಬೇಕಂದ್ರೆ ಜಾಸ್ತಿ ತರಕಾರಿ ಹಾಕಲ್ಲ. ಹಾಗೆ ಯಾಕೆಂದರೆ ಮೇನ್ ಬದನೆಕಾಯಿ ಇಂಪಾರ್ಟೆಂಟ್ ಆಗುತ್ತಲ್ವ, ಬದನೆಕಾಯಿ ಈರುಳ್ಳಿನ ಹಾಕ್ಕೊತೀನಿ. ಇಲ್ಲಿ ಈರುಳ್ಳಿ ಕೂಡ ಹೆರ್ಚ್ಕೊತಿದ್ದೆ ನೋಡಿ. ಹಾಗೆ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ತಾ ಈರುಳ್ಳಿ ಕೂಡ ಹೆರ್ಚ್ಕೊತಾ ಇದ್ದೆ. ನಾವು ಬೇಗ ಲೇಟಾಗಿ ಬಂದಿರೋದ್ರಿಂದ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಎಲ್ರಿಗೂ ಕೂಡ ನಿದ್ದೆ ಬರ್ತಾಯಿತ್ತು, ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ವಿ ನೋಡಿ. ವಾಂಗಿಬಾತ್ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಬನ್ನಿ. ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ. ಮೇನ್ ಏನಂದರೆ ಕೆಲವರು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಹಾಗೆ ಹಾಕಿದರೆ ಅದು ಕಹಿ ಫೀಲ್ ಆಗುತ್ತೆ ನೋಡಿ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು, ಒಂದು ಸೆಕೆಂಡ್ ಆದರೂ ಬಿಟ್ಟು ನೆಕ್ಸ್ಟ್ ಜೀರಿಗೆ ಹಾಕ್ಕೋಬೇಕಾಗುತ್ತೆ. ನಾನು ಕೂಡ ಇಲ್ಲಿ ಹಾಗೆ ಮಾಡ್ತಿದ್ದೀನಿ ನೋಡಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಬಿಡ್ಬೇಕು ಅದನ್ನು. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಕರಿಬೇವು ಹಾಕ್ಕೊಂಡು ನೀಟಾಗಿ ತಿರ್ಕೊಂಡು ನಂತರ ಸ್ವಲ್ಪ ನಾವು ಹೆಚ್ಚಿಟ್ಕೊತಿರುತ್ತಂಥ ಬದನೆಕಾಯಿನ ಹಾಕ್ಕೋಬೇಕು. ಬದನೆಕಾಯಿ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ನಾನು ಯಾವ ಥರ ಲಾಗ್ ಮಾಡಬೇಕಂತ ನೀವು ನೆಕ್ಸ್ಟ್ ನನಗೆ ಐಡಿಯಾಸ್ ಕೊಡಿ, ನಾನು ಮಾಡ್ತೀನಿ ಖಂಡಿತ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾವ್ಯಾವ ಥರ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ ಆ ಥರ ನಾನು ಲಾಗ್ ಮಾಡಾಕ್ತೀನಿ. ಅಡುಗೆದಾಗಿರ್ಬೋದು, ಡೈಲಿ ಲಾಗ್ ಆಗಿರ್ಬೋದು ಮಾಡಾಕ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ನಾನು MTR ಮಸಾಲ, ವಾಂಗಿಬಾತ್ ಮಸಾಲ ತೊಗೊತಿದ್ದೀನಿ ನಾನು. ಅದರಿಂದನೇ ನಾನು ವಾಂಗಿಬಾತ್ ಮಸಾಲ ಪೌಡ್ರ್ ಯೂಸ್ ಮಾಡಿಕೊಂಡು ವಾಂಗಿಬಾತ್ ಮಾಡ್ತಿದ್ದೀನಿ ಇವತ್ತು. ನೀಟಾಗಿ ಫ್ರೈ ಆದ ತಕ್ಷಣವೇ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ನೆಕ್ಸ್ಟ್ ವಾಂಗಿಬಾತಿನ ಮಸಾಲ ಹಾಕ್ಕೊಂಡು ಚೆನ್ನಾಗಿ ತಿರ್ಕೋಬೇಕಾಗುತ್ತೆ. ನಿಮಗೆ ಮಸಾಲ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನನಗೆ ಮಸಾಲ ಇದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಹುಳಿ ಹಿಂಡ್ಕೋಬೇಕಾಗುತ್ತೆ. ನಾನು ಸೋಯಾ ಸಾಸ್ ಹಾಕ್ಕೊತಿದ್ದೀನಿ ನೋಡಿ. ಹಾಗೆ ಇಷ್ಟೆಲ್ಲ ಆದ ತಕ್ಷಣವೇ ನೆಕ್ಸ್ಟ್ ನೀವೆಷ್ಟು ಅಕ್ಕಿ, ನಿಮ್ಗೆ ಎಷ್ಟು ರೈಸ್ ಬೇಕೋ ಆ ರೈಸ್ಗೆ ಅಳತೆಗೆ ನೀರಿಟ್ಟು ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ ನಾನು 2 ಕಪ್ ನೀರು ಹಾಕ್ಕೊತಿದ್ದೀನಿ ನೋಡಿ. ಹಾಗೆ ಲಾಸ್ಟ್ ಮೂಮೆಂಟಿಗೆ ಕೊತ್ತಂಬರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಯೋಕ್ಕೆ ಬಿಟ್ಬಿಡ್ಬೇಕು ಇದನ್ನು. ನೆಕ್ಸ್ಟ್ ಲಿಟ್ಲ್ ಕ್ಲೋಸ್ ಮಾಡಿ 1 ವಿಸಿಲ್ ಹೊಡಿಸಿದ್ರೆ ವಾಂಗಿಬಾತ್ ರೆಡಿ ಆಗೋಗುತ್ತೆ ನೋಡಿ. ಹಾಗೆ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ ವಾಂಗಿಬಾತು. ನೋಡ್ತಿರ್ಬೋದು ನೀವು, ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲ ನೀಟಾಗಿ ಬೆಂದ್ಕೊಂಡಿದ್ವು. ನಮ್ಮ ಯಜಮಾನರು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಹಾಗೆ ನೋಡಿ, ಇಲ್ಲಿ ನಾನು ನೀಟಾಗಿ ಸರ್ವ್ ಮಾಡ್ತಿದ್ದೀನಿ. ನೀವು ಕೂಡ ಮನೆಯಲ್ಲಿ ವಾಂಗಿಬಾತ್ ಮಾಡೋದನ್ನು ಟ್ರೈ ಮಾಡಿ.
ವಾಂಗಿಬಾತ್ ಹೇಗೆ ಬಂತಂತ ಹೇಳಿ. ಹಾಗೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತಂತ ಹೇಳ್ಬೋದು. ನೋಡೋಕ್ಕೂ ಕಲರ್ಫುಲ್ಲಾಗಿತ್ತಲ್ವ. ಹಾಗೆ ನೋಡಿ ಇಲ್ಲಿ ಸನಿ ಕೂಡ ವೆಯ್ಟ್ ಮಾಡ್ತಿದ್ದ ಊಟ ಮಾಡೋಕ್ಕೆ. ಬಟ್ ವಾಂಗಿಬಾತ್ ಅಲ್ಲ, ಅವನಿಗೋಸ್ಕರ ಜೋಳದ ಗಂಜಿ ಮಾಡಿದ್ದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.